ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅರ್ಜೆಂಟಾಗಿ ನಮ್ಮ ಅಕ್ಕನ ಮನೆಗೆ ಬಂದೆ. ಫೋನ್ ಮಾಡಿದರು, ಅದಕ್ಕೆ ಬಂದು ನೋಡಿದ್ರೆ ಮೀನು ತೊಗೊಂಬಂದಿದ್ರಂತೆ, ಒಂದು 5 kg ಅಷ್ಟು. ಹಾಗಾಗಿ ನನಗೂ ಫೋನ್ ಮಾಡಿದ್ರು, ಇಲ್ಲೇ ಊಟ ಮಾಡ್ಕೊಂಡು ಹೋಗಕ್ಕೆ ಬನ್ನಿ ಅಂತೇಳಿ. ಸೊ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನೇನು ಟೈಟಲ್ ಹಾಕಿದ್ದೀನಿ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ, ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡ್ದೇನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಜ್ಜಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡು. ಅಯ್ಯೋ ಅಜ್ಜಿ, ಮಾತಾಡಜ್ಜಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡು ಅಂತ. ಅಜ್ಜಿ ಏನೂ ಆಗಲ್ಲ, ನಾನೇನು ಮಾಡ್ತಿದ್ದೆ ವಿಡಿಯೋನ, ಫೋಟೋ ತೆಗಿತಿರೋದು. ಮಾಡಿದೆ, ನೀನೇ ಅರ್ಧ ಬಂದೆ. ಫ್ರೆಂಡ್ಸ್, ಇಬ್ರು ಸೇರ್ ತೆಗಿತಿದ್ದೀವಿ. ಇವ್ರು ನಮ್ಮ ಸುಧಾ ಮಮ್ಮಿ, ಮತ್ತೆ ಇವ್ರು ನಮ್ಮ ಮಮ್ಮಿ. ಇನ್ನೊಂದು ಹೊತ್ತು ಚೆಕ್ಕಿಂಗಿತ್ತಲ್ಲವ, ಅದೇನಾಯ್ತವ ತಟ್ಟಂಗಿತ್ತಲ್ಲ. ಖುಷಿ, ನಿಂದು ಸೇರ್ ಬರ್ತಾ ಇದೆ. ತಾಳು ಬಿಡು, ತಾಳು ತೆಗಿತಿ, ಅಲ್ಲಿ ನೀರಲ್ಲಿ ಬಿಡು. ಎಲ್ಲ ಪಾತ್ರೆ ಕೂತದೆ. ಫೋಟೋ ತೆಗಿ ಮುಂದೆ. ಅದು ಹಿಂದೆ ಮಾಡ್ಕೋ, ಅದು ಹಿಂದೆ ಮಾಡ್ಕೋ. ನಂದಿ ಸಮೇತ ಒಂದು ಪಾತ್ರೆ ಚೆನ್ನಾಯ್ತಾ? ಪಾಠವಿಲ್ಲ, ಬರೀ ಇದೆ. ಓದು ಓದು ಓದ್ತೀನಿ ಬಿಡತ್ತ ಇಲ್ಲಿ. ಆಟ ಇಲ್ಲಿ ಎಚ್ಚರಿಕೆ ತಾವು ಸರಿಸುವ ಪ್ರಾರ್ಥಿಸುವ ಹಾಗೂ ಬೇಡುವ ದೇವರ ರಕ್ಷಣೆ ಇರುತ್ತದೆ. ಹಾಗಾಗಿ ನೀನು ಓದೆ ಖುಷಿ, ಯಾವುದೇ ಭಾಗವನ್ನು ನೀನು ಓದೆ ಖುಷಿ ಅಥವಾ ತಮ್ಮ ಬರಲ್ಲ. ಫ್ರೆಂಡ್ಸ್, ನೋಡಿ, ಈಗ ಮೀನು ಕುಯ್ತಿದ್ದಾರೆ. ನೋಡಿ, ಇವ್ ನಮ್ಮ ಅಣ್ಣ. ನೋಡಿ, ನೀರುಗಳೆದಷ್ಟು ತುಂಬ ಚೆನ್ನಾಗಿದೆ. ತಾತ, ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ. ನಾನು ಬೆಳಗ್ಗೆ ವಿಡಿಯೋ ಮಾಡಿರೋದು. ತೋರಿಸ್ತೀನಿ.
ಇಲ್ಲ ಕಲ್ಯಾಣ ಅಜ್ಜಿದ್ದು ವಿಡಿಯೋ ಮಾಡಿದ್ದೀನಿ ನಾನು. ಹೌದಾ? ನೋಡಿ ಫ್ರೆಂಡ್ಸ್, ನಮ್ಮ ತಾತ ವಿಡಿಯೋದಲ್ಲಿ ಈ ಥರ ಮಾತಾಡುತ್ತೆ. ಯಾವತ್ತೂ ಗೊತ್ತೇ ಇಲ್ಲ ಈ ಥರ ಮಾತಾಡುತ್ತೆ ಅಂತ. ನಾನೇನೋ ಪ್ರೀತಿ ಮಾಡುತ್ತೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಈ ಥರ ಆಗಿದೆ. ಆಗ್ತದೆ. ನಾನು ವಿಡಿಯೋ ತೋರ್ಸಕತ್ತ ಹೋದ್ರೆ ಏನದು ತಲೆನಾ ಹಂಗೆ ಉದ್ದಾಗೆ ಇರೋದು ಅದು. ಓ, ಅದೆಲ್ಲ ಕ್ಲೀನಾಗಿ ತೆಗ್ದಾಕ್ಬೇಕು ಕಣೆ ಪಾಪು. ಇವಾಗ ನೋಡ್ತಿದ್ದೆ ಮಾಡಕ್ಕೆ ಬಂದಿರಲ್ಲಪ್ಪ ನಮ್ಗೆ. ಚೆನ್ನಾಗೈತೆ. ಅದಕ್ಕೆಲ್ಲ ಉಪ್ಪು ಖಾರ ಹಾಕುವಪ್ಪ, ನೆನ್ಸಿಟ್ಬಿಟ್ರೆ ರಾತ್ರಿಗೆ. ಖುಷಿ, ಮಿಂಚು ಈ ಕಡೆ ಬರ್ಲಿ, ನೆರಳಿ ಕುತ್ಕೊ ಬರ್ರಿ ಇಬ್ರು, ಅವ್ರು ಮಾಡ್ತಾರೆ. ಈ ಕಡೆ ಬರ್ರ. ಏಯ್, ಹೊಲ್ಸು ವಾಸನೆ ಬರ್ರಿ ಈ ಕಡೆ. ಯಾವ ಬತ್ತ ಹೋಗ್ರೆ ಪಪ್ಪು, ಇಲ್ಲಿ ಕುತ್ಕೊ ಬರ್ರಿ, ಇಲ್ಲಿ ಫ್ರೀಯಾಗಿ. ಖುಷಿ ಮೇ ಎದ್ ಬಾ, ಖುಷಿ ಇವಾಗ ಅವ್ರು ಎದ್ ಬರ್ಪ. ಎಲ್ಲರೂ ಓ ಹಾಂ, ಸುಸ್ತಾಯ್ತಾ? ಕೊಡಿ. ಹ್ಞೂ, ಅದೇ ಅನ್ಕೊಂಡೆ. ನನಗೇನು ಗೊತ್ತು ಇಷ್ಟು ತನಕ ಹಿಡಿಯುತ್ತೆ ಅಂತ. ಓಹ್, ಇರ್ಲಿ ಬಿಡಿ ಪಾಪ, ಏನು ಮಾಡಕ್ಕಿದೆ. ನಾನು ಅದಕ್ಕೆ ಮನೆಯಿಂದ ಒಂದು ಆಗ್ತದೆ ನಮ್ದೊಂದು. ಫ್ರೆಂಡ್ಸ್, ಏನೀಗ ಫೋಟೋ ತೋರಿಸ್ತಾ ಇದ್ದೀನಿ. ಅವ್ರು ಬಂದ್ಬಿಟ್ಟು ನಮ್ಮ ಅಕ್ಕನ ಹಸ್ಬೆಂಡು. ಅವರಿಲ್ಲ ಇವಾಗ. ಕಾರಣ ಏನಪ್ಪ ಅಂತಂದರೆ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಬಟ್ ಈ ಟೈಮಲ್ಲಿ ಶಿವರಾತ್ರಿ ಬಂದಾಗ ತುಂಬ ನೆನಪಾಗುತ್ತೆ, ಯಾಕಂದರೆ ಅವ್ರದ್ದೇ ದೇವಸ್ಥಾನ ಇದೆ. ಸೊ ಅಲ್ಲೆಲ್ಲ ಓಡಾಡಿ ಕೆಲಸ ಮಾಡಿಕೊಂಡು ಎಷ್ಟು ಖುಷಿಯಾಗಿರ್ತಿದ್ರು ಅಂದರೆ ಈ ಟೈಮಲ್ಲಿ. ಬಟ್ ಅವ್ರಿಗೆ ಕ್ಯಾನ್ಸರ್ ಆದಾಗಲೂ ಇದೇ ಟೈಮು, ಇನ್ನೊಂದು 10-15 ದಿನ ಅಷ್ಟೇ ಇತ್ತು ಶಿವರಾತ್ರಿಗೆ. ಆ್ಯಕ್ಚುಲಿ ಟಂಗ್ ಕ್ಯಾನ್ಸರ್ ಆಗಿದ್ದು ಇವರಿಗೆ. ಈ ಶಿವರಾತ್ರಿ ಬಂದರೆ ತುಂಬ ನೆನಪಾಗುತ್ತೆ. ಸೊ ಇವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ಯಾಕಂದರೆ ಅಷ್ಟಕ್ಕೊಂದು ನೋವಾಗುತ್ತೆ ನಮಗೆ. ಸೊ ಹಾಗಾಗಿ ನೋಡಿದವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.